ಕಡೆ ಇದು ಹಸಿವಿನ ತಾಳ. ಬೆಳಗ್ಗೆ ತಾನೇ ಒಂದಷ್ಟು ಗದ್ಗದಿಯಲ್ಲ. ಎಲ್ಲ ಗದಗಿದೆ. ಪಾಂಡ್ರಂಗ ಅಲ್ಲೇ ಕೂತಿದ್ದ. ಜಾಸ್ತಿ ತಿಂದ್ರೆ ಎಲ್ಲಿ ಬೈದ್ಬಿಡ್ತಾನಂತ ಎರಡು ಚಮಚ ತಿಂದೆ. ಹೊಟ್ಟೆ ಸುತ್ತಾನೆ, ತಿನ್ನಕ್ಕೇನಾರು ಕೊಡೆ. ಇಷ್ಟೊತ್ತಿಗೆ ಬಂದ್ರೆ ಏನ್ ಸಿಗತ್ತೆ? ಎಲ್ಲ ಖಾಲಿ. ಇಲ್ಲೇ ನಿನಗೋಸ್ಕರ ಒಂದ್ ಸ್ವಲ್ಪ ಎತ್ತಿಟ್ಕೊಂಡಿದ್ರೆ ಅಥವಾ ಸಿಕ್ಕಿದ್ದು ಪಕ್ಕಿದ್ದು ಏನಾದ್ರೂ ಇದ್ರೆ ಕೊಡೆ. ಅದಕ್ಕೆ ಉಪ್ಪಿನ ಹಾಕೊಂಡು ತಿನ್ಕೊಡ್ತೀನಿ. ಏನು ಉಳಿದಿಲ್ಲಪ್ಪ, ಎಲ್ಲ ಖಾಲಿ ಆಗಿದೆ. ನೋಡಿದ್ದೆ ಪಾತ್ರೆಲೆ ತಿಂಡಿ ಮಾಡಿದ್ದು. ಅಡಿಗೆಯವ್ರ ಬುದ್ಧಿ ನನಗ್ ಗೊತ್ತಿಲ್ವಾ? ಸ್ವಂತಕ್ಕೆ ಅಂತ ಒಂದು ಸಣ್ಣ ಕಪ್ನಲ್ಲಿ ಗಟ್ಟಿ ಮೊಸರು, ದ್ರಾಕ್ಷಿ, ಗೋಡಂಬಿ ಎಲ್ಲ ಎತ್ತಿಟ್ಕೊಂಡಿರ್ತಾರೆ. ಸುಮ್ಮನೆ ಕೊಡ. ಕಳ್ಳಿ ಅಂತಿದ್ಯಾ? ಅನ್ನೋದೇನು ಬಂತು ನೀನು ಕಳ್ಳಿನ ಅಂತ ಮನೆ ಹಾಳು ಕೆಲಸ ಮಾಡೋದು ಜಾಜಿ ಅವರು, ನಾನಲ್ಲ. ಏನಂತಿದ್ಯಾ ನೀನು? ಮತ್ತಿನ್ನೇನು, ನಮ್ ಯಜಮಾನ್ರಿ ನೈಸ್ ಮಾಡಿ ಅವ್ರ ಹತ್ರ ದುಡ್ಡು ಪೀಕ್ಸೋ ಬುದ್ಧಿರೋದು ಅವ್ರಿಗೆ ತಾನೆ. ಕಳ್ಳಿ. ಬೇಡ, ಹೋಗಿ ಹೇಳ್ಬಿಡ್ತೀನಿ. ಕಟ್ ಮಾಡ್ಕೊ ಹೋಗಲ್ಲೇ. ಏನಾಯ್ತು? ಹೊಟ್ಟೆ ಒಳಗೆ ಹೆಗ್ಗಡೆಗಳು ಓಡಾಡ್ತಿದ್ಯಾ? ಹೆಗ್ಗಡೆಗಳು ಓಡಾಡ್ತಿದ್ರೆ ಓಡಾಡ್ಕೊಂಡಿರ್ಲಿ, ಸುಮ್ಮನೆ ಬಿಡ್ತಿದ್ದೆ. ಅವೆಲ್ಲ ಸೇರಿ ಒಳಗಡೆ ಒಲಿಂಪಿಕ್ಸ್ ಆಡ್ತಾ ಇದ್ರು. ಹೊಟ್ಟೆ ತುಂಬಾ ಚೂತಾ ಇದೆ. ತಿನ್ನೋದಿಕ್ಕೆ ಏನಾದ್ರು ಕೊಡು ಅಂದ್ರೆ ಚಂಪಾ ಏನಂದ್ರು ಗೊತ್ತಾ? ಏನಂದ್ರು? ನಾವು ಜಾಜಿ ಅವ್ರಿಗೆ ಹೇಳಲೇಬೇಕು. ಇಷ್ಟು ಹೇಳಿದ್ರೆ ಸಾಕಾಗಲ್ಲ ಕಣೋ, ಇದು ಸ್ವಲ್ಪ ಮಸಾಲೆ ಆಡ್ ಮಾಡಿ ಹೇಳ್ಬೇಕು. ರಾಜಕ್ಕೆ ಸ್ವಲ್ಪ ಬನ್ನಿ ಇಲ್ಲಿ. ಹೊಟ್ಟೆ ತುಂಬಾ ತಿಂದು ಬಾಯಿ ತುಂಬಾ ಕ್ರೈ ಮಾಡ್ತಾ ಇದ್ದೀರಲ್ಲ, ನಿಮ್ಮಿಬ್ರಿಗೂ ಶೇಮ್ ಆಗಲ್ವಾ? ರಾಜಕ್ಕೆ ನಾವು ಕ್ರೈ ಮಾಡ್ತಿರೋದು ನಮ್ಮ ಹೊಟ್ಟೆಗೋಸ್ಕರ ಅಲ್ಲ ನಿಮ್ ಮರ್ಯಾದೆಗೋಸ್ಕರ. ಹೇಳೋ. ಅವಳು ನಿಮ್ಮನ್ನ ಮನೆ ಬಿಟ್ಟು ಓಡಿಸಿ ಆ ಜಾಗಕ್ಕೆ ಅವಳು ಬಂದು ನಮ್ಮಿಬ್ರಿಗೂ ಬೆಂಡೆತ್ತಂತೆ. ಜಾಜಿ ಅವರೇ, ನಿಮ್ಮನ್ನ ಮನೆಯಿಂದ ಹೊರಗಡೆ ಹಾಕಿದ್ರೆ ಪರವಾಗಿಲ್ಲ, ಆದ್ರೆ ನಮ್ಮಿಬ್ರನ್ನ ಮನೆಯಿಂದ ಹೊರಗಡೆ ಹಾಕೋದು ಯಾವ ನ್ಯಾಯ? ಆ ಚಂಪಾ ಇಷ್ಟೊಂದು ಹೆಡ್ ಲವ್ ಆಗಿ ಟಾಕ್ ಮಾಡಿದಾಳೆ ಅಂದ್ಮೇಲೆ ಅವಳ ಹೆಡ್ ಈ ಮನೇಲಿ ಇರಬಾರ್ದು. ಆದಷ್ಟು ಬೇಗ ಅವಳ ಟೈಲ ಕಟ್ ಮಾಡ್ಬೇಕು. ಜಾಜಕ್ಕೆ ಅವಳು ನಿಮ್ಮನ್ನ ಕಳ್ಳಿ ಅಂತಿದ್ದಾಳೆ. ಒಂದು ಪಕ್ಷ ನೀವು ಕ್ಷಮಿಸಿದ್ರು ನಾನು ಮಾತ್ರ ಅವಳನ್ನ ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ. ಕ್ಷಮಿಸಿದ್ರು ನಾನು ಅವಳನ್ನ ಯಾವತ್ತೂ ಕ್ಷಮಿಸಲ್ಲ. ಅಯ್ಯೋ, ನಾವಿಬ್ಬರು ಕ್ಷಮಿಸಿದ್ರು ಅಲ್ಲಿದ್ದಾನಲ್ಲ ಪರಮಾತ್ಮ, ಅವಳು ಮಾತ್ರ ಯಾವತ್ತೂ ಕ್ಷಮಿಸಲ್ಲ. ಎಲ್ಲ ಜಾಜಿ ಅವ್ರೆ, ನೀವು ಪಾಂಡುರಂಗನ ಹತ್ರ ದುಡ್ಡು ಕದ್ದು ಬಿಟ್ಟು ಬ್ಯೂಟಿ ಪಾರ್ಲರ್ಗೆ ಹೋಗ್ತಿರತ್ತೆ. ಜಾಜಕ್ಕೆ ನೀವು ಕದಿಯೋದಕ್ಕೋಸ್ಕರ ಅಂತಲೇ ಈ ಮನೆಗೆ ಸೇರ್ಕೊಂಡಿದ್ದೀರಂತೆ. ಇನ್ನ ಒಂದು ಮಾತು ಮಾತಾಡಿದ್ರು ನಾನು ಮಾತ್ರ ಸುಮ್ಮನೆ ಇರಲ್ಲ. ಅಲ್ಲ ಕಣ, ಆಗ್ಲೇ ಪದ್ದು ಮಾಂಟೇಸಸ್ ಅಲ್ಲಿ ಹೇಳಿದ ಟಾಪಿಕ್ ಬೇರೆ, ಈಗ ನೀನ್ ಹೇಳ್ತಿರೋ ಟಾಪಿಕ್ ಬೇರೆ. ಜಾಜಕ್ಕೆ ಬಟ್ ದಿಸ್ ಇಸ್ ದ ಫ್ಯಾಕ್ಟ್. ಮೈ ಗಾಡ್, ನೋಡ್ತಾ ಇಲ್ಲ ಆ ಚಂಪಂಗೆ ಹೇಗೆ ಲೆಸನ್ ಟೀಚ್ ಮಾಡ್ತೀನಿ ಅಂತ. ಹೇಗೆ ಟೀಚ್ ಮಾಡ್ತೀರಾ? ಅವಳೆ ಕಳ್ಳಿ ಅಂತ ಪ್ರೂವ್ ಮಾಡ್ತೀನಿ. ನಾನು ತಿಂಗಳ ಮನೆಗೆ 20,000 ರೂಪಾಯಿ ರೇಷನ್ನ ತರಿಸಿ ಹಾಕ್ತೀನಿ. ಆದ್ರೂ ಕೂಡ ನೀನು ನೆಟ್ಟಿಗೆ ಅಡಿಗೆ ಮಾಡಿ ಹಾಕ್ತಾ ಇಲ್ಲ ಅಂತ ಕಂಪ್ಲೇಂಟ್ ಬರ್ತಾ ಇದೆ. ಏನ್ ಸಮಾಚಾರ? ನಾನೇನ್ ಮಾಡ್ಲಿ ಯಜಮಾನ್ರೆ, ಮನೇಲಿ ತಿನ್ಸಿ ಇದ್ರೆ ತಾನೆ. ಅದು ಏನಿಲ್ಲ ಅಂತ ಹೇಳಿ. ಏನಿಲ್ಲ ಅಂತ ಹೇಳಿ ಬೇಳೆ ಮುಗ್ದು ಯಾವ ಕಾಲ ಆಯ್ತು? ಓ ಮೈ ಗಾಡ್, ಅಭಿ ನೀವು ಲಾಸ್ಟ್ ವೀಕ್ 5 kg ಬೇಳೆ ತರಿಸಿದ್ರಿ ಅಲ್ವಾ? ಏನ್ ಮಾಡಿದೆ? ಆ ಬೇಳೆನೆ ಎಲ್ಲಾನು ಚುಂಡೆ ಮಾಡ್ಕೊಂಡು ಒಬ್ಬಳೆ ಕದಕ್ಬಿಟ್ಟ. ನಾನು ಯಾವತ್ತಾದ್ರೂ ನಿಮ್ಮನ್ನ ಬಿಟ್ಟು ತಿಂದಿನ ಯಜಮಾನ್ರೆ? ಆ ಬೇಳೆ ಏನಾಯ್ತು ಅಂತ ನನಗೆ ಗೊತ್ತು. ಮನೇಲಿದ್ದ ಕಳ್ಳಿ ಇಟ್ಕೊಂಡ್ರೆ ಏನಾಗುತ್ತೆ? ನಾಲ್ಗೆ ಬಿಗಿ ಹಿಡಿದು ಮಾತಾಡಿ. ಯಾರ ಮೇಲೆ ನೀವು ಕಳ್ಳತನದ ಆರೋಪ ಹೊರಿಸ್ತಾ ಇರೋದು? ಅತ್ತೆ ಸಾಕ್ ಸುಮ್ಮನೆ ರೀ, ನೀವ್ ಯಾವಾಗ್ಲೂ ಚಂಪಂಗ್ ಸಪೋರ್ಟ್ ಮಾಡ್ಕೊಂಡು ಬರ್ಬೇಡಿ. ಅಲ್ಲ, ಇಟ್ಟಿರೋ ಬೇಳೆ ಕಾಣಿಸ್ತಾ ಇಲ್ಲ ಅಂದ್ರೆ ಏನ್ ಅರ್ಥ? ಬಿಟ್ಲಾ ಕಿಚನ್ ಅಲ್ಲಿ ಹೋಗಿ ಚೆಕ್ ಮಾಡ. ಚೆಕ್ ಮಾಡ್ಕೊಳ್ಳಿ, ನನಗೇನ್ ಭಯ ಇಲ್ಲ. ಗೊತ್ತಾಗುತ್ತೆ. ಚಂಪಾ, ಈ ಕಿಟ್ ಬ್ಯಾಗ್ ಯಾರು? ನಂದೆ. ಕಂಡೋರ್ ಕಿಟ್ ಬ್ಯಾಗ್ ಕೈ ಹಾಕೋ ಅಭ್ಯಾಸ ನನಗಿಲ್ಲ. ನೀನೇ ಚೆಕ್ ಮಾಡು. ಏನಿರುತ್ತೆ? ಮಣ್ಣು, ಬರೀ ಬಟ್ಟೆ ಬೇರೆ ಇರುತ್ತೆ. ಏನಿದು 1 kg ಬೇಳೆ? ಎಷ್ಟು ದಿವಸದಿಂದ ಈ ತರದ ವ್ಯವಹಾರ ನಡೆಸ್ತಾ ಇದೆಯಾ? ನನ್ನ ಮನೆಯಲ್ಲಿರೋದನ್ನು ಕದ್ಬಿಟ್ಟು ಏನು ಅಂಗಡಿ ಸಾಕ್ತಾ ಇದ್ದು ಅಥವಾ ತಮ್ಮ ಹಳ್ಳಿಗೆ ಲೋಡ್ ಹೊಡಿತಾ ಇತ್ತು? ಏ ಚಂಪಾ ಚಮೇಲೆ,
ನನ್ನ ಹೆಂಡತಿ ಪ್ರತಿ ತಿಂಗಳು ಬ್ಯೂಟಿ ಪಾರ್ಲರ್ಗೆ ಅಂತ ಬರೀ 3,000 ಮಾತ್ರ ಬೋಳಿಸ್ತಾ ಇತ್ತು. ನೀನು 20,000 ರೂಪಾಯಿ ಬೋಳಿಸ್ಬಿಟ್ಟಲ್ಲೇ. ನನಗೆ ಈಗ ಗೊತ್ತಾಗ್ತಾ ಇದೆ ಪ್ರತಿ ತಿಂಗಳು ಯಾಕೆ ನನ್ನ ತಲೆ ಮೇಲೆ 20,000 ರೂಪಾಯಿ ಖರ್ಚು ಬರ್ತಾ ಇದೆ ಅಂತ. ನಿನ್ನಂತೂ ಮುಖ ನೋಡೋದಕ್ಕೂ ನನಗೆ ಅಸಹ್ಯ ಆಗ್ತಾ ಇದೆ. ನಿನ್ನಂತ ಕಳ್ಳಿನ ನಾನು ಎಲ್ಲೂ ನೋಡಿರ್ಲಿಲ್ಲ. ನಿನ್ನ ಪರಪ್ಪನವರ ಅವ್ರು ಕಳಿಸಿ ಗೋಡೆ ತೆಗಿಸ್ಬಿಡ್ಬೇಕು, ಇಲ್ಲ ಅಂದ್ರೆ ಮನೇಲಿ ಇರೋದನ್ನೆಲ್ಲ ಲೂಟಿ ಮಾಡ್ಬಿಡ್ತಾರೆ. ಇನ್ನು ಏನೇನ್ ಕಳ್ತನ ಮಾಡಿದಾಳ ಕಳ್ಳಿ? ಪ್ರತಿಯೊಂದನ್ನು ಚೆಕ್ ಮಾಡಿದ್ರೆ ಎಲ್ಲ ಫೈಲಿಗೆ ಬರುತ್ತೆ. ಸಾಕು ಸುಮ್ಮನಿಲ್ಲ. ಬೈಯಕ್ಕೂ ಮನಸ್ಸು ಬರ್ತಾ ಇಲ್ಲ, ಸಮಾಧಾನ ಮಾಡಕ್ಕೂ ಮನಸ್ಸು ಬರ್ತಾ ಇಲ್ಲ. ಅಂತ ಕೆಲಸ ಮಾಡ್ತಿದ್ದಲ್ಲೇ. ಬೇಳೆ ಪ್ಯಾಕೆಟ್ ನನ್ನ ಬ್ಯಾಗ್ ಒಳಗೆ ಹೆಂಗ್ ಬಂತು? ಸುಮನ ರಘುರಾಮ್ ಅಂದ್ರೆ ನೀವೇ ಅಲ್ವಾ? ಹೌದು. ಮೈಸೂರಿಂದ ಯಾವಾಗ ಬಂದ್ರಿ? ಯಾಕೆ ಜಾಜಿ ನಿಮ್ಗೇನೋ ಹೇಳಿಲ್ವಾ? ನಾನು ಹೇಳಿದ್ನಲ್ಲ. ಹೇಳಿದ್ದಾರೆ ಜಾಜಿಯಲ್ಲಿ ಅವರ ಮೇಕಪ್ ಮಾಡ್ಕೊತಾ ಇದ್ದಾರೆ. ಇಷ್ಟೊತ್ತಲ್ಲ. ನೀವೆಷ್ಟು ದೊಡ್ಡ ಶ್ರೀಮಂತರು, ನಿಮ್ ಲೆವೆಲ್ಗೆ ಮ್ಯಾಚ್ ಆಗೋದು ಬೇಡವಾ? ಅದಕ್ಕೆ ಟಚ್ ಅಪ್ ಮಾಡ್ಕೊತಾ ಇದ್ದಾರೆ. ಎಷ್ಟು ದೊಡ್ಡ ನೆಕ್ಲೆಸ್ ಇದು! ಪ್ರೀತಿಯಿಂದ ನನ್ನ ಹಬ್ಬಿ ಮಾಡಿಸ್ಕೊಟ್ಟಿದ್ದು. ಎಷ್ಟಾಯ್ತು? ಜಸ್ಟ್ 5 lakhs. ಇದೇ ತರದ ಉಮಾಗೋಲ್ಡ್ ನೆಕ್ಲೆಸ್ ನನ್ನ ಹತ್ರನೂ ಇದೆ, ಆದ್ರೆ ಅದು ಬರೀ 500 ರೂಪಾಯಿ ಅಷ್ಟೇ. ಹಾಯ್ ಸುಮನಾ, ಹೌ ಆರ್ ಯು? ಐ ಆಮ್ ಫೈನ್. ವಾಟ್ ಅಬೌಟ್ ಯು? ಯಾ, ಐ ಆಮ್ ಫೈನ್, ಫ್ಯಾಂಟಾಸ್ಟಿಕ್. ಹೇ ಜಾಜಿ, ಕಾಶ್ಮೀರಕ್ಕೆ ಹೋಗ್ತೀನಿ ಅಂತ ಹೇಳಿದ್ಯಲ್ಲ, ಹೋಗ್ ಬಂದ್ಯಾ? ಕಾಶ್ಮೀರಕ್ಕ? ಹನುಮಂತ್ ನಗರ್ ಪಕ್ಕದಲ್ಲಿರೋ ಶ್ರೀನಗರಕ್ಕೆ ಹೋಗಿಲ್ಲ, ಇನ್ನು ಕಾಶ್ಮೀರ್ಗೆ ಹೋಗ್ತಾರಾ? ಕಲರ್ ವಾಟ್ ಕಲರ್? ಗುಂಡು ಕಲರ್. ಅಭಿ, ಡೋಂಟ್ ಟಾಕ್ ರಬಿಶ್. ಈ ಕಲರ್ಗೆ ಆಲ್ರೆಡಿ ಮ್ಯಾರೇಜ್ ಆಗಿದೆ. ಶಿ ಇಸ್ ಮೈ ಕ್ಲೋಸ್ ಫ್ರೆಂಡ್ ಸುಮನಾ ರಘುರಾಮ್. ಅಯ್ಯೋ, ನಮ್ದು ಎಂತ ಒಳ್ಳೆ ಬ್ಯಾಡ್ ಲಕ್ ನೋಡಿ. ನಾವು ಯಾರೋ ಅನ್ಕೊಂಡ್ಬಿಟ್ಟಿದ್ವಿ, ಅದು ನೀವು. ಸುಮನಾ ಅವರೇ, ನೀವು ಮತ್ತು ನಮ್ಮ ಹೆಂಡರು ಜಾತಿ ಚಂಬಲ್ದಿ ನೀವು ಇಬ್ರು ಸಮಕಾಲೀನರು. ಆದರೆ ಅವ್ರು ಬಿಡಿ ಹೆಂಗಿದ್ದಾರೆ ನೋಡಿ. ನೀವು ಮಾತ್ರ ಗುಂಡಕ್ಕೆ ಮುದ್ದಾಗಿ ಒಳ್ಳೆ ಬೆಣ್ಣೆ ಕೃಷ್ಣ ಥರ ಇದ್ದೀರಪ್ಪ. ರೀ ಸುಮನಾ ಅವರೇ, ನೀವೇನು ನಿಮ್ಮ ಯಜಮಾನ್ರ ಜೊತೆ ಫುಲ್ಲು ಜಾಲಿ ಟ್ರಿಪ್ ಅಂತೆ, ಅದೆಲ್ಲೆಲ್ಲಿಗೋ ಹೋಗ್ಬೇಕು ಅನ್ಕೊಂಡಿದ್ರಂತೆ, ಹೋಗಿ ಬಂದ್ರಾ? ಹೌದು, ಯುರೋಪ್ ಹೋಗಿದ್ವಿ. ಒಬ್ಬೊಬ್ರಿಗೆ 3 lakhs ಖರ್ಚಾಯ್ತು. 15 nights ಹೈ ಕ್ಲಾಸ್ ಆಗಿತ್ತು. ಸ್ಟಾರ್ ಹೋಟೆಲ್ದೆ ಅಕೊಮಡೇಷನ್. ನಾನು ನನ್ನ ಹಬ್ಬಿ ಅಂತೂ ಸೂಪರ್ ಆಗಿ ಎಂಜಾಯ್ ಮಾಡಿದ್ವಿ. ನಮ್ಮ ಹಣೆನಲ್ಲೂ ಕೂಡ ಹನಿಮೂನ್ ಪ್ರವಾಸ ಅಂತ ಬರ್ದಿದೆ, ಆದ್ರೆ ಅದು ಯಾರ ಜೊತೆಗೆ ಯಾವ ಊರಲ್ಲಿ ನಡೆಯುತ್ತೆ ಅಂತ ದೇವರಿಗೆ ಗೊತ್ತಪ್ಪ. ನೀವು ನಮ್ ಜೊತೆ ಬರ್ಬೋದಿತ್ತಲ್ಲ. ಬರ್ದಕ್ಕೆ ನಾನೇನೋ ರೆಡಿ ಆಗಿದ್ದೆ ಕಣ್ರಿ, ಆದ್ರೆ ನಿಮ್ಮ ಯಜಮಾನ್ ಒಪ್ಪಕ್ಕಿತ್ತಲ್ಲ. ವಾಟ್ ಆರ್ ಯು ಟಾಕಿಂಗ್ ನಾನ್ಸೆನ್ಸ್? ಅಂದ್ರೆ ಪಾಪ ಅವ್ರ ಯಜಮಾನ್ರು ಹೊರಟಿದ್ರಲ್ಲ, ಅವ್ರ ಜೊತೆಗೆ ನಾನು ಮತ್ತು ನೀವು ಹೋಗ್ಬೋದಿತ್ತಲ್ಲ ಅಂತ ಅಂದೆ ಅಷ್ಟೇ. ಹೌದು, ನೀವೇನು ಹನಿಮೂನ್ ಟ್ರಿಪ್ ಹೋಗಿಲ್ವಾ? ಸುಮ್ಮನೆ ಅವ್ರೆ, ಏನು ಆಡೋ ಮಾತಿಗೆ ಒಂದು ಅರ್ಥ ಬಿಡ್ಬೇಡ್ರಿ. ನಮಗೆ ಮದುವೆ ಆಗಿ ಇಷ್ಟು ವರ್ಷ ಆಯ್ತಲ್ಲ, ಇಲ್ಲಿ ಕೈ ಕೊಡಿ. ಈ ತರದೊಂದು ಮುದ್ದು ಸಿಕ್ಕಿಲ್ಲ ಕಣ್ರಿ ನಮ್ಮ ಪಂಡ ಜನ್ಮಕ್ಕೆ. ಮದುವೆ ಅನ್ನೋದು ಹಳದಾಗ್ಬಿಡ್ತದೆ ಕಣ್ರಿ, ಮದುವೆ ಹಳದಾಗ್ಬಿಟ್ಟಿದೆ. ಆದ್ರೆ ಇವ್ರು ಮಾತ್ರ ಹಳದು ಆಗಿಲ್ಲ ನೋಡಿ. ಮದುವೆ ಆದಾಗ ಹೇಗಿದ್ರು ಈಗಲೂ ಕೂಡ ಹಾಗೆ ಇದ್ದಾರೆ. ನಮ್ಮ BBMP ಅವ್ರ ಕಸ ಎತ್ತಲ್ಲ, ಇವರು ಬೆಡ್ರೂಮಲ್ಲಿ ಮಡಗಿರೋ ನೋಟಿಫಿಕೇಶನ್ ಬೋರ್ಡ್ ಇರ್ತಲ್ಲ. ನೆಕ್ಲೆಸ್ ಸಖತ್ತಾಗಿದೆ ಕಣ್ರಿ. ಏನು ಉಮಾಗೋಲ್ಡಾ? What nonsense are you talking? ಇದು 22 ಕ್ಯಾರೆಟ್ ಚಿನ್ನ, 5 lakhs. ನನ್ನ ಅಭಿ ಮಾಡಿಸ್ಕೊಟ್ಟಿದ್ದು. ಚೆನ್ನಾಗಿದ್ಯಾ? ನಿಮ್ಗೆ ಇಷ್ಟ ಆಯ್ತಾ? ನನಗೆ ಇಷ್ಟ ಆಯ್ತು ಅಂದ್ರೆ ನೀವೇನು ಬಿಚ್ಕೊಟ್ಬಿಡ್ತೀರಾ? ಜಾಜಿ ಅಕ್ಕ, ಬೇಳೆ ತಗೊಂಬಂದು ನನ್ನ ಬ್ಯಾಗಲ್ಲಿಟ್ಟು ನನ್ನನ್ನೇ ಕಳ್ಳಿ ಮಾಡಿದ್ರಲ್ಲ, ನೋಡ್ತಾ ಇರಿ, ಈಗ ನಾನು ನಿಮ್ಮನ್ನ ಕಳ್ಳಿ ಮಾಡ್ತೀನಿ. ಅಡಿಗೆ ಅಂತೂ ಸೂಪರ್ ಆಗಿತ್ತು. 5 star ಹೋಟೆಲ್ ತರನೇ ಇತ್ತು. ನೀವೇನೋ ಗುಡ್ ಅಂತೀರಾ, ಆದ್ರೆ ಮನೆಯವರೆಲ್ಲ ಬ್ಯಾಡ್ ಅಂತಾರಲ್ಲ. ಬಂಗಾರದ ಬೆಲೆ ತುಂಬಾ ಜಾಸ್ತಿ ಆಗ್ತಿದೆ ಅಲ್ವಾ? ಅಯ್ಯೋ, ಯಾಕೆ ಹೇಳ್ತೀರಾ ಅಜ್ಜಿ? 31,000 ರೂಪಾಯಿ ದಾಟ್ಬಿಟ್ಟಿದೆ. ನಮ್ಮ ಯಜಮಾನರು ನನಗೆ ಸಹಾಯ ಮಾಡಿಸ್ಕೊಟ್ಟಾಗ ಒಂದು ತೊಳಕ್ಕೆ ಬರೀ 120 ರೂಪಾಯಿ. ಹೌದಾ? ಹಾಗಾದ್ರೆ ನೀವು ಅವಾಗ್ಲೇ ಒಂದು 3-4 ಸಲ ಬಂಗಾರ ಮಾಡಿಸ್ಕೊಂಡಿದ್ರೆ ಇಷ್ಟೊತ್ತಿಗೆ ಕೋಟಿಗೆ ಬಾಳ್ತಿದ್ರಿ. ಮಾಡಿಸ್ಕೊಡ್ತಾಗಿತ್ತಮ್ಮ. ಆದ್ರೆ ನಮ್ಮ ಯಜಮಾನರ ಸಂಪಾದನೆ ಬರೀ 200 ರೂಪಾಯಿ. ದೊಡ್ಡದಾಗ ಗಂಡುಗಲಿ ವಂಶ ಅಂತ ಹೇಳ್ಕೊತೀರಾ? ಸಂಪಾದನೆ ಬರೀ 200 ರೂಪಾಯಿನಾ? ಆಸ್ತಿಯನ್ನು ಬೇಕಾದಷ್ಟಿತ್ತು, ಆದ್ರೆ ನಮ್ಮ ಯಜಮಾನರ ಸಂಪಾದನೆ 200 ರೂಪಾಯಿ. ಯಾವತ್ತು ಅವರ ಸಂಪಾದನೆ 420 ರೂಪಾಯಿ ಆಯ್ತು, ಆವತ್ತೇ ಅವಳ ಮೇಲೆ ಕೊಟ್ಟೋದು. ಪಾಪ ನಮ್ಮ ಮಾವಂಗೆ ಬೋಲ್ಪೇಟೆ ಅನ್ನಿಸ್ಕೊಳಕ್ ಇಷ್ಟ ಇರಲಿಲ್ಲ ಅನ್ಸುತ್ತೆ. ಅಯ್ಯೋ, ಅದಕ್ಕೆ ಯಾಕೆ ಒಳ್ಳೆ T20 ಕುಡ್ದೋರ್ ತರ ಆಡ್ತೀರಾ? ಸುಮನವ್ರೆ, ನೀವೇನೋ ಹೇಳ್ರಿ, ನಿಮ್ ನೆಕ್ಲೆಸ್ ಸಕ್ಕತ್ತಾಗಿದೆ ಕಣ್ರಿ. ನೋಡಿ ಕತ್ಲತ್ತಲ್ಲೂ ಹೇಗೆ ಪಳಪಳ ಅಂತ ಕಣ್ಕೊಳ್ತಾ ಇದೆ. ಏನಪ್ಪ, ನಾನು ಇದೇ ತರ ನೆಕ್ಲೆಸ್ ಮಾಡ್ಕೋಬೇಕು ಅಂತ ಇದ್ದೀನಿ. ನನಗೂ ಮಾಡಿಸ್ಕೊಡ್ತೀರಾ? ಸುಮನವ್ರೆ, ಅಬ್ಬಬ್ಬ ಅಂತಂದ್ರೆ ಈ ನೆಕ್ಲೆಸ್ ಎಷ್ಟು ಆಗುತ್ತೆ? ನಾನ್ ತಗೊಂಡಾಗ 24,000 ರೂಪಾಯಿ ಇತ್ತು. ಈಗ
51,000 ರೂಪಾಯಿ ಆಗಿದೆ. ಏನಿಲ್ಲ ಅಂದ್ರೂ ಒಂದ್ 1 ಲಕ್ಷ ರೂಪಾಯಿ ಆಗ್ಬೋದು. ಪಲ್ಲು ಯಾಕೋ ನನಗೆ ಸಡನ್ ಆಗಿ ನಿದ್ದೆ ಬರ್ತಿದೆ. ಬಾಮ್ಮ ಹೋಗಿ ಮಲ್ಕೊಳ್ಳೋಣ. ಗುಡ್ ನೈಟ್ ಗುಡ್ ನೈಟ್ ಗುಡ್ ನೈಟ್. ಸುಮನಾ ಈ ನೆಕ್ಲೆಸ್ ಹಾಕೊಂಡೇ ಮಲಗ್ತೀಯಮ್ಮ? ಇಲ್ಲ ಅಜ್ಜಿ, ಬಿಚ್ಚಿಟ್ಬಿಟ್ಟೆ ಮಲ್ಕೋತೀನಿ. ಈ ನೆಕ್ಲೆಸ್ ಕೊಂಡಿ ಒಂಚೂರು ನಗ್ಗೋದ್ರುನು ನನ್ನ ಯಜಮಾನ್ರ ಸಂಬಂಧದ ಕೊಂಡಿ ನಗ್ಗೋದಂಗೆ. ಸರಿ, ನೀವ್ ಮಲ್ಕೊಳಲ್ವಾ? ಅದು ಮಲ್ಕೊಂಡಿದ್ರೆ ಹೇಗಮ್ಮ? ನಾನ್ ಮಲ್ಕೊಂಡಾಗ್ಲೇ ತಾನೇ ನಮ್ಮ ಯಜಮಾನರು ನನ್ನ ಕನಸಿನಲ್ಲಿ ಬರೋದು. ಈಗಲೇ ಈ ನೆಕ್ಲೆಸ್ಗೊಂದು ಗತಿ ಕಾಣಿಸಿ ಜಾಜಿ ಅವ್ರನ್ನ ಕಳ್ಳಿ ಮಾಡ್ತೀನಿ. ನನ್ನ ಹತ್ರ ಇದ್ದಿದ್ದು ಡೂಪ್ಲಿಕೇಟ್ ನೆಕ್ಲೆಸ್ಸು ಜಾಜಿ ಅವ್ರ ಬ್ಯಾಗ್ ಸೇರ್ತು. ಸುಮನ್ ಅವ್ರ ಹತ್ರ ಇದ್ದಿದ್ದು ಒರಿಜಿನಲ್ ನೆಕ್ಲೆಸ್ಸು ನನ್ನ ಕೈ ಸೇರ್ತು. ನಾಳೆ ಜಾಜಿ ಅವ್ರಿಗೆ ಕಾದಿದೆ. ಏನು ಮಾಡಿದ್ರಿ 10% ಲೆಕ್ಕ ಎಲ್ಲೋಯ್ತು ಅಂತ ಗೊತ್ತೇ ಆಗ್ತಾ ಇಲ್ಲ. ಏನು ಯಜಮಾನ್ರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರೇ ಪೈಸಾ ಕಿತ್ತಿ ಎಷ್ಟೋ ವರ್ಷ ಆಯ್ತು, ಇನ್ನು ಪೈಸದಲ್ಲೇ ಇದಿರಲ್ಲ. ಕಣ್ಣಿಗೆ ಚುಚ್ಚು ಬಿಡ್ತೀನಿ. ಈ ಪೈಸಾ ಸೇರಿದ್ರೆ ಬಂದ ಆಗೋದು ಅಂತ ಬ್ಯಾಂಕ್ನವ್ರಿಗೆ ಏನೋ ಗೊತ್ತಿರುತ್ತೆ. ಅಭಿ ಸುಮನಾಗ ಏನ್ ಮಾಡಿದ್ರಿ? ಅಯ್ಯೋ ಸುಮ್ಮನೆ ನನ್ನ ಪಾಡಿ ನಾನು ಶಿವ ಅಂತ ಕೂತಿದ್ದೀನಿ ಕಂಡ್ರೆ ನನಗೇನು ಗೊತ್ತು. ಮತ್ತೆ ಅವಳೆ ಗಿಟಾರ್ ಅಂತ ಕುಚ್ಕೊಂಡ್ಲು. ಅಯ್ಯೋ ಜಾಜಿ ಜಾಜಿ, ನನ್ನ ಬಂಗಾರದ ನೆಕ್ಲೆಸ್ ಕಾಣಿಸ್ತಿಲ್ಲ. ಅಯ್ಯೋ ಲಾಮ, ನಿನ್ನೆ ಇದ್ದ ಬಂಗಾರದ ನೆಕ್ಲೆಸ್ ಕಾಣ್ತಾ ಇಲ್ವಾ? ಇಲ್ಲ, 5 ಲಕ್ಷ ರೂಪಾಯಿ ಕೊಟ್ಟು ತಗೊಂಡಿದ್ದು. ಯಾರು ಎತ್ಕೊಂಡಿದ್ರು ಗೊತ್ತಾಗ್ತಾನೆ ಇಲ್ಲ. ಬೇಳೆನ್ ಯಾರು ಕದ್ದಿದ್ರು ನೆಕ್ಲೆಸ್ ಅವರೇ ಕದ್ದಿರ್ತಾರೆ. ಈಗ ಮಾತಾಡ್ತಾ ಇದ್ದೆ ತಟ್ಟಿ ಬಿಡ್ತೀನಿ. ಇವ್ರನ್ನ ಯಾರು ಅನ್ಕೊಂಡಿದ್ರ? ಗಂಡುಗಲಿ ವಂಶದ ಸೊಸೆಗೆ ತಟ್ತೀನಿ ಇನ್ಮೇಲೆ ಅಳಿಯನಿಗೆ ಬಿಡ್ತೀರಾ? ಅಳಿಯನಿಗೂ ತಟ್ತೀರಾ? ಇವಳು ತಟ್ತೀನೋ ಇಲ್ವೋ ಗೊತ್ತಿಲ್ಲ, ಮಗನೇ ನಿನಗಂತೂ ತಟ್ಟೆ ಬಿಡ್ತೀನಿ. ಮತ್ತೆ ಇಲ್ಲದೆಲ್ಲ ಟಾಕ್ ಮಾಡಿದ್ರೆ ನಾನ್ ಸುಮ್ಮನೆ ಇರಲ್ಲ. ಕತ್ತಿರೋ ಬೆಳೆ ಯಾರ ಬ್ಯಾಗಲ್ಲಿ ಸಿಕ್ತು? ಚಪ್ಪಲ್ ಬ್ಯಾಗಲ್ಲಿ ಸಿಕ್ತು. ಹಾಗಾದ್ರೆ ಈ ನೆಕ್ಲೆಸ್ ಚಪ್ಪನ್ ಬ್ಯಾಗಲ್ಲೇ ಇರುತ್ತೆ. ರಾಜವ್ರೆ, ಮನೇಲಿ ಎಲ್ಲಾ ಕಡೆ ಹುಡುಕ್ಬಿಟ್ಟೆ, ಎಲ್ಲೂ ಆ ನೆಕ್ಲೆಸ್ ಸುಳಿವೇ ಇಲ್ಲ. ಪದಪ್ಪ ಆ ಅಮ್ಮ ಈಗ ತಾನೆ ಹಿಂಗಾಗಿದೆ ಅಂತ ಹೇಳಿದೆ. ನೀನು ಆಗ್ಲೇ ಮನೇಲಿ ಎಲ್ಲ ಕಡೆ ಹುಡುಕ್ಬಿಟ್ಟಪ್ಪ. ಅದು ಈಗ ಆಗಿರ್ಬೋದು ಅಂತ ಮೊದ್ಲೇ ಹುಡುಕ್ಬಿಟ್ಟೆ. ಈಗೇನು ತಪ್ಪಾ? ನೋಡಿ, ನಮ್ಮ ಯಜಮಾನ್ರಿಗೆ ಸಿಕ್ಕಾಪಟ್ಟೆ ಇನ್ಫ್ಲೂಯೆನ್ಸ್ ಇದೆ. ನಾಳೆ ಒಳಗೆ ನನ್ನ ನೆಕ್ಲೆಸ್ ಹುಡ್ಕೊಂಡಿಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಿಮ್ಮ ಮನೆಯವ್ರನ್ನೆಲ್ಲ ಒಳಗಡೆ ಹಾಕ್ಬಿಡ್ತೀನಿ. ವಾರದ ಕೆಳಗಡೆ ಸ್ನಾನ, ಅಲ್ಯೂಮಿನಿಯಂ ತಟ್ಟೆಲ್ ಊಟ. ಅಭಿ ಸುಮನ ನೆಕ್ಲೆಸ್ ಏನಾಯ್ತು? ಕೈ ಹಾಕ್ರಿ. ನನ್ನ ಪ್ಯಾಂಟಿನ ಜೇಬಲ್ ಕೈ ಹಾಕಿ ಇಲ್ಲೇ ಇದೆ. ಏನು ಆಡೋ ಮಾತು ಅಂತ ಅರ್ಥ ಇದೆ ಅಂದ್ರೆ ನಾವು ಯಾರು ಅಂತ ಗೊತ್ತಾನೆ. ಗಂಡಗಲಿ ವಂಶದ ಕಟ್ಟ ಕಡೆ ತುಂಡು ಪಾಂಡ್ರಂಗ ಗಂಡಗಲಿ ಎಡಗೈ ಎತ್ತಿದ್ರು ವೀರ ಕೇಸರಿ, ಬಲಗೈ ಎತ್ತಿದ್ರು ವೀರ ಮದಕರಿ. ಒಂದನ್ನ ಸ್ಪಷ್ಟವಾಗಿ ತಿಳ್ಕೊಂಬಿಡಿ ಜಾತಿ ಚಂಪಲ್ತೀನಿ ಅವರೇ. ನಾವೇನಿದ್ರು ಹುಡುಗಿಯರ ಹೃದಯನ್ನ ಕರಿತೀವಿ. ಅವ್ರು ಹಾಕೊಂಡ್ರೆ ಒಡವೆ ವಸ್ತ್ರ ಯಾವತ್ತು ಕದಿಯಲ್ಲ. ಬದ್ದು ಬಿಟ್ಲಾ? ನನ್ನ ವ್ಯಾಂಟಿ ಬ್ಯಾಗ್ನು ಚೆಕ್ ಮಾಡ್ರೋ. ಜಜತ್ಗೆ ನಿಮ್ಮಂತ ಸಮಾಜ ಸೇವಕಿನ ನಾನು ಯಾವ ಸಮಾಜದಲ್ಲೂ ನೋಡಿಲ್ಲ. ಥ್ಯಾಂಕ್ ಯು ವೆರಿ ಮಚ್. ಏನಾಯ್ತು ಸುಂಡೆಲಿ ಕಕ್ಷಣ? ನಾನು ಏನು ಹಾಕ್ಬಾರ್ದು ಅನ್ಕೊಂಡಿತ್ತು, ಅದೇ ಆಗೋಯ್ತು ಕಣ. ರಾಜವ್ರೆ, ಸುಮನ ಅವ್ರ ನೆಕ್ಲೆಸ್ ನಿಮ್ಮ ಬ್ಯಾಗಲ್ಲಿ ಸಿಕ್ಕಿದೆ ಅಂದ್ಮೇಲೆ ನೀವೇ ಕಳ್ಳಿ. ಬದ್ದು ಡೋಂಟ್ ಟಾಕ್ ರಮೇಶ್. ನಿಜವಾಗ್ಲೂ ಕಣೋ, ಅವಳ ನೆಕ್ಲೆಸ್ ನನ್ನ ವ್ಯಾಂಟಿ ಮೇಲೆ ಹೇಗ್ ಬಂತು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಈ ನೆಕ್ಲೆಸ್ ನಿಮ್ಮ ಬ್ಯಾಂಕ್ ಬಾಗಲ್ ಸಿಕ್ತು ಅಂತ ಸುಮ್ಮನೆಗೆ ಏನಾದ್ರು ಗೊತ್ತಾಯ್ತು ಅಂದ್ರೆ ನೀವು ದೊಡ್ಡ ಕಳ್ಳಿ ನಿಲ್ಸ್ಕೊಂಡ್ಬಿಡ್ತೀರಾ. ಆಮೇಲೆ ಅವಳು ನನ್ನ ಶೇಪೇ ತೆಗೆದು ಬಿಡ್ತಾಳೆ. ಬದ್ದು ಬಿಟ್ಲಾ? ಡೂ ಅಂತೀನಿ, ಈ ನೆಕ್ಲೆಸ್ನ ನಾವು ಮನೇಲಿ ಇಡೋದು ಬೇಡ, ಹೊರಗಡೆ ಭದ್ರವಾಗಿ ಇಟ್ಟಿರಿ. ಅವಳ ಹತ್ರ ಈ ನೆಕ್ಲೆಸ್ ಮನೆ ಹೊರಗಡೆ ಸಿಕ್ತು ಅಂತ ಕತೆ ಕಟ್ಟಿ ಕೊಟ್ಬಿಡ. ಸುಮ್ಮನೆ ತಗೊಂಡೋಗಕ್ಕಾಗುತ್ತಾ? ನನ್ನ ಮರ್ಯಾದೆ ಉಳಿಸ್ತಿರೋ ನಿಮ್ಗೆ ಬರೀ 200 ಏನೋ 400 ಕೊಡ್ತಾ ಇದೀನಿ. ಟೇಕ್ ದಿಸ್ ಅಂಡ್ ಗೋ. ಮಿಸ್ಟರ್ ಪಾಂಡುರಂಗ, ನಾನು ನಿಮ್ಗೆ ಕೊಟ್ಟಿದ್ದ ಟೈಮು ಮುಗೀತು.
ದಯವಿಟ್ಟು ನೀವು ಪೊಲೀಸ್ನವ್ರ ಹತ್ರ ಎಲ್ಲ ಹೇಳಕ್ ಹೋಗ್ಬೇಡಿ. ಯಾಕಂದ್ರೆ ನಮ್ದು ಹೇಳಿ ಕೇಳಿ ಗಂಟೆಗೆ ವಂಶ ಆ ಪಕ್ಷ ನೀವೇನಾದ್ರೂ ಅವ್ರಿಗೆ ತಿಳಿಸ್ಬಿಟ್ರೆ ನಮ್ಮ ವಂಶದ ಮಾನ ಮರ್ಯಾದೆಲ್ಲ ಯಾಕೆ ಕುಟ್ಕೊಂಡು ಹೋಗ್ಬಿಡುತ್ತೆ. ಅದು ಅಂತದ್ದೇನು ಆಗಿಲ್ಲ ಕಣ್ರಿ. ಇನ್ನೊಂದ್ಸಲ ಹುಡ್ಕೋ ವ್ಯವಸ್ಥೆ ಮಾಡ್ತೀನಿ. ನಿಮ್ದೆಲ್ಲೂ ಹೋಗಲ್ಲ, ಸಿಗುತ್ತೆ ಕಣ್ರಿ. ಏನು ಯಜಮಾನ್ರೆ ಸ್ವಲ್ಪ ಬರ್ತೀರಾ? ಇಂಥ ಹೊತ್ತಲ್ಲಿ ಹೇಳಿ ನಿಮ್ದು ವರಾತ. ಬನ್ನಿ, ನಾನು ಹೇಳ್ತೀನಿ. ಬಂದೆ. ಗೊತ್ತಾಗೋಯ್ತು ಅದು ಎಲ್ಲಿದೆ ಅಂತ ನಂಗೆಲ್ಲ ಗೊತ್ತಾಗೋಯ್ತು. ಈಗ ಸತ್ಯ ಏನಂತ ಬಾಯ್ ಬಿಡ್ತೀನಿ. ದೇವ್ರ ಕೊಡ್ತಕ್ಕೆ ಆ ಗಂಡುಗಲೇಶ್ವರ ಮುಂದೆ ಚಾಪಿ ಇದೆಯಲ್ಲ ಅದನ್ನ ಸ್ವಲ್ಪ ತಗೊಂಬಮ್ಮ. ಅಣ್ಣಯ್ಯ, ನಾನು ನಿನ್ನ ದೇವರು ಕೊಟ್ಟ ತಂಗಿ, ನನ್ಗೆ ಚಾಟಿ ಸೇವೆ ಮಾಡ್ತೀಯಾ? ದೇವರ ಕೊಟ್ಟ ತಂಗಿ, ಅದು ಯಾರಿಗೆ ಚಾಟಿನ ಬೀಸಿದ್ರೆ ಸತ್ಯ ಹೇಗೆ ಆಚೆ ಬರುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತು ಕಣೆ. ಮಗನೇ, ಹೆತ್ತ ತಾಯಿ ಮೇಲೆ ಕೈ ಮಾಡ್ತೀಯನೋ? ಮಾತ್ರ ರಂಗಮ್ಮನವ್ರೆ, ಈ ಮನೆಯಲ್ಲಿ ಇಬ್ಬರಿದ್ದಾರೆ. ಅವರಿಗೆ ಚಾಟಿ ಬೀಸಿದ್ರೆ ಸತ್ಯ ಆಚೆ ಬಂದು ಬಿಡುತ್ತೆ. ಈ ಸತ್ಯ ಆಚೆ ಬರಿಸ್ತೀನಿ ನೋಡಿ. ಲೇ ದಂಡಪಿಂಡಗಳ ಬಂದ್ರಪ್ಪ, ಬಂದ್ರ ಇಲ್ಲಿ. ಏನಪ್ಪ ಪಾಂಡ್ರಂಗ ಕರೆದಿದ್ದು? ಬಿಡ್ಬೇಡಿ ಯಜಮಾನ್ರೆ, ಬಿಡ್ಬೇಡಿ. ಇವರಿಬ್ರು ಸರ ತಗೊಂಡು ಆಚೆ ಹೋಗಿದ್ದನ್ನ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಲೇ ಸತ್ಯ ಏನು ಅಂತ ಬಾಯ್ ಬಿಟ್ಟು ಬೊಗಳಿಪ್ಪ, ಇಲ್ಲಾಂದ್ರೆ ಮೈ ಚರ್ಮ ಫುಲ್ದು ಅದರಲ್ಲೇ ಇನ್ನೊಂದು ಚಾವಟಿ ಮಾಡ್ಕೊಂಡ್ಬಿಡ್ತೀನಿ. ಯಾವ ಸರ ಬಾವ? ನಂಗೆ ಯಾವ ಸರನು ಗೊತ್ತಿಲ್ವಲ್ಲ. ಈಗ ಬಾಯ್ ಬಿಡಿಸ್ತೀನಿ ನೋಡಿಪ್ಪ. ಹೊಡಿಬೇಡ ಕೊಡು. ಅದೇನಾಯ್ತು ಅಂದ್ರೆ ಆ ಚಿನ್ನದ ಸರನ ಒಂದು ಪ್ಲಾಸ್ಟಿಕ್ ಕವರ್ ಅಲ್ಲಿ ಇಟ್ಟು ಅಲ್ಲಿ ಕಸ ತೊಟ್ಟಿದ್ಯಲ್ಲ ಅದ್ರ ಕೆಳಗಡೆ ಇಟ್ಬಿಟ್ಟು ಬಂದ್ಬಿಟ್ವಿ. ಊಟಕ್ಕಾರ ನನ್ನ ಏನಾದ್ರೂ ದಿಕ್ಕ ತಪ್ಸೋದಕ್ಕೆ ಅಂತ ನೋಡ್ರೆ ನೀವಿಬ್ರೆ ದಿಕ್ಕಾಪಾಲಾಗಿ ಹೋಗ್ಬಿಡ್ತೀರೋ. ನಿಜ ಹೋಗ್ಬಿಡ್ರು ಬಾವ, ದೇವರಣೆಗಳು ಆ ಸರನ್ ಅಲ್ಲೇ ಇಟ್ಟಿದ್ದೀವಿ. ಅಲ್ಲೇ ಯಾಕಪ್ಪ ಯಾಕಂದ್ರೆ ಆ ಸರ ನಮಗ್ ಸಿಕ್ಕಿದ್ದು ಜಾಜಿ ಅವ್ರ ವ್ಯಾನಿಟಿ ಬ್ಯಾಗಲ್ಲಿ. ಆಕ್ಚುಲಿ ಆ ನೆಕ್ಲೆಸ್ಸು ನನ್ನ ವ್ಯಾನಿಟಿ ಬ್ಯಾಗಲ್ಲಿ ಸಿಕ್ತು ಅನ್ನೋ ವಿಷಯ ಇವಳಿಗೆ ಗೊತ್ತಾದ್ರೆ ಇವಳ ಮುಂದೆ ನನ್ನ ಶೇಪ್ ಹೋಗುತ್ತೆ ಅಂತ ಅದನ್ನ ಆಚೆ ಸಾಕ್ಸಕ್ ಹೇಳ್ದೆ. ಇವರಿಬ್ರು ಹಾಗೆ ಮಾಡ್ಬಿಟ್ಟಿದ್ದಾರೆ. ಕಸದ ಬುಟ್ಟೆ ಕೆಳಗಡೆ ಇಟ್ಟು ಬರೋದಕ್ಕೆ ಬಂಗಾರನೇನು ಹೊರಗೆ ಟೊಮೊಟೊ ಅನ್ಕೊಂಡ್ಬಿಟ್ಟಿದ್ರೆ ಅಂದ್ರ ಈಗಿಂದ ಈಗಲೇ ಹೋಗಿ ಆ ಸರ್ ಎತ್ಕೊಂಡ್ಬನ್ನಿ. ಇಲ್ಲ ಅಂದ್ರೆ ನಾನು ಎಲ್ಲ ಕಡೆ ಹುಡುಕ್ತ ಕಣೋ, ಸರ ಕಾಣ್ತಿಲ್ಲ ಕಣೋ. ಕಸ ಎತ್ಕೊಂಡು ಹೋಗೋರು ಕಸದ ಜೊತೆಗೆ ಸರನು ಎತ್ಕೊಂಡು ಹೋಗ್ಬಿಟ್ಟಿರ್ಬೇಕು. ಅದು ಅಂದ್ಮೇಲೆ ನಮಗೆ ಆದಿ ಇದೆ. ನಿಜ ಹೋಗ್ರು ಅದು ಏನು ಎಡ್ವಟ್ ಮಾಡ್ಕೊಂಡ್ ಬಂದ್ರಿ? ಆ ಸರನ್ ತಗೊಂಡೋಗಿ ಯಾವ ಸೇಟು ಹತ್ರ ಅಡ ಇಟ್ಟಿದ್ರ? ಯಾವ ಸೆಟ್ ಹತ್ರನೂ ಅಡ ಇಟ್ಟಿಲ್ಲ ಬಾವ. ತೊಟ್ಟಿ ಹತ್ರನೇ ಇಟ್ಟಿದ್ವು. ಆ ಕಸ ಎತ್ತವರು ಕಸದ ಜೊತೆಗೆ ಇದ್ನು ಎತ್ಕೊಂಡು ಹೋಗ್ಬಿಟ್ರೆ ಆಚೆ ಕಡೆ ತಗೊಂಡು ಹೋಗಿ ಭದ್ರವಾಗಿ ಇಟ್ಟಿರಿ ಅಂದ್ರೆ ಹೋಗಿ ಹೋಗಿ ತೊಟ್ಟಿಲಿ ಇಟ್ಟು ಬಂದಿದ್ದೀರಲ್ಲ, ನಿಮ್ಮಿಬ್ರಿಗೂ ಶೇಮ್ ಆಗಲ್ವಾ? ಆ ನೆಕ್ಲೆಸ್ ಸಿಗೋವರೆಗೂ ನಿಮ್ಮಿಬ್ರಿಗೂ ಈ ಮನೇಲಿ ನೋ ಎಂಟ್ರಿ. ಸರ ನೋಡು ಇಲ್ಲೇ ಇದೆ. ಅಲ್ಲ ಕಣ, ನಾವು ಪ್ಲಾಸ್ಟಿಕ್ ಕವರ್ ಹಾಕಿ ತೊಟ್ಟೆ ಒಳಗೆ ಹಾಕಿದ್ವಿ. ಇದಂಗೆ ಇಲ್ಲಿ ಬಂದು ಹೂತ್ಕೊಂಡ್ಬಿಟ್ಟಿದೆ. ಯಾವ್ದು ನಾಯಿ ಬಂದು ಎಳ್ದಾಕಿರ್ಬೇಕು. ಕಸ ಇವ್ರು ಬಂದು ತುಳಿದು ಬಿಟ್ಟಿರ್ಬೇಕಲ್ಲ. ಅದೆಲ್ಲ ನಮಗ್ ಯಾಕೆ ಸರ ಸಿಕ್ತಲ್ಲ, ಸುಮ್ಮನೆ ನಡಿಯ. ನೋಡಿ ಪಾಂಡ್ರಂಗ, ಆಪರೇಷನ್ ಸಕ್ಸಸ್, ಸರ ಸಿಕ್ಬಿಡ್ತೇವೆ. ಸುಮ್ಮನ ನೆಕ್ಲೆಸ್ ತಗೊಂಡು ನಿಮ್ಮ ಮನೆಗೆ ಹೋಗ್ತಾರೆ. ಇದು ಡ್ಯೂಪ್ಲಿಕೇಟ್, ಒರಿಜಿನಲ್ ಅಲ್ಲ. ಸುಮ್ಮನ ಈ ನೆಕ್ಲೆಸ್ ಕಣೆ ನನ್ನ ವ್ಯಾನಿಟಿ ಬ್ಯಾಗಲ್ಲಿ ಇದ್ದಿದ್ದು. ಸಾಕು, ಸುಮ್ಮನೆ ಇದೆ. ಒರಿಜಿನಲ್ ಯಾವುದು ಡ್ಯೂಪ್ಲಿಕೇಟ್ ಯಾವುದು ಅಂತ ನನಗೆ ಗೊತ್ತಾಗಲ್ವಾ? ಪಾಂಡುರಂಗ ಅವರೇ, ನೀವೇ ನೋಡಿ. ವಾಸ್ತವದಲ್ಲೇ ಕಾಣಿದ್ರೆ ಅದು ಡೂಪ್ಲಿಕೇಟ್. ಸುಮ್ಮನೆ ಒರಿಜಿನಲ್ ಸಾಲ ಸಿಕ್ಕೋವರೆಗೂ ಈ ಮನೆಯಲ್ಲಿರೋ ಯಾರು ಬಿಡ್ಬೇಡಿ, ಎಲ್ಲರ ಮೇಲೆ ಕಂಪ್ಲೇಂಟ್ ಕೊಟ್ಬಿಡಿ. ನೋಡಮ್ಮ, ದುಬಾರಿಯಾದ ಒಡವೆ ಹಾಕೊಂಡು ಬಂದ್ರೆ ಹೀಗೇನೆ ಎಲ್ಲಾದ್ರೂ ಕಳ್ಕೊಂಡ್ಬಿಡ್ತೀವಿ. ಸಾಕು, ಸುಮ್ಮನೆ ರಜಿ. ನಾನ್ ನೆಕ್ಲೆಸ್ ಕಳ್ಕೊಂಡಿದ್ದು ಬಸ್ ಸ್ಟಾಪ್ ಅಲ್ಲೋ ಯಾವುದೋ ಮಾರ್ಕೆಟ್ ಅಲ್ಲೋ ಅಲ್ಲ, ಗಂಡುಗಲಿ ವಂಶದ ಮನೇಲಿ. ಏನು ನಮ್ ನೆಕ್ಲೆಸ್ ಕೊಡ್ತೀರೋ ಇಲ್ಲ 5 ಲಕ್ಷ ರೂಪಾಯಿ ಕೊಡ್ತೀರೋ? ನೀವು ಮಾಡೋದು ಅನ್ನೋದೇನ್ರಿ? ನಾನು ಬೇಕಿದ್ರೆ 1 ಲಕ್ಷ ರೂಪಾಯಿ ಕೊಡ್ತೀನಿ, ಮಿಕ್ಕಿದ 4 ಲಕ್ಷ ರೂಪಾಯಿ ನೀವೇ ಹಾಕ್ಬಿಟ್ಟು ಕೊಟ್ಟು ಕಳಿಸಿ. ಅಷ್ಟೊಂದು ಮನಿ ನನ್ನ ಹತ್ರ ಎಲ್ಲಿದೆ? ಹೋಗ ನಿಮ್ಮ ವ್ಯಾನಿಟಿ ಬ್ಯಾಗ್ ತಗೊಂಡ್ಬನ್ರಿ, ಅದ್ರಲ್ಲಿ ಎಷ್ಟಿದೆ ಅಷ್ಟು ಕೊಟ್ಟು ಸಾಗಾಕಿ, ಮಿಕ್ಕಿದ್ದನ್ನ ಆಮೇಲೆ ಮಾತಾಡ್ಕೊಳ್ಳೋಣ. ಇಷ್ಟೇ ಇರೋದು. ಯಾವ್ದು ನೆಕ್ಲೆಸ್? ಇಲ್ಲಿ ಕೊಡಿ, ಇಲ್ಲಿ. ಇದೇ ನನ್ನ ಒರಿಜಿನಲ್ ನೆಕ್ಲೆಸ್. ಅಲ್ವಾ?
ನೆಕ್ಲೆಸ್ ಯಾರು? ಕಂತಿನಲ್ಲಿ 500 ರೂಪಾಯಿ ಕೊಟ್ಟು ನೀವ್ ನನಗೆ ಕೊಡ್ಸಿದ್ ಸರ ಯಜಮಾನ್ರೆ ಕದ್ಬಿಟ್ಟಿದ್ದಾರೆ. ಜಾಜಿ ನೀನ್ ಈ ಲೆವೆಲ್ ಕಳ್ತನ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸುಮ್ಮನ ನಿಜವಾಗ್ಲು ನಾನು ಈ ನೆಕ್ಲೆಸ್ನ ಕದ್ದಿಲ್ಲ.